ಸಿಎಂ ಆಗಿ ಸರ್ ನಮಗೆ ಭಾಳ ಸಂತೋಷ ಆಗಿದೆ ಸರ್. ನಮ್ಮ ಆಸೆ ಭಾಳ ದಿನದಿಂದ ನಮ್ಮ ಸಾಹೇಬರ ಪರವಾಗಿ ನಮಗಿತ್ತು. ಈ ಕ್ಷೇತ್ರದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತರನಾಗಿ ಅವರು ಗೆದ್ದಿದ್ದಾರೆ, ದುಡಿಮೆ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಸಾಹೇಬರು ಆಗಲಿ ಅಥವಾ ಡಿ ಕೆ ಸುರೇಶ್ ಅಣ್ಣವರಾಗಲಿ ಹಗಲು ರಾತ್ರಿ ಸತತ ಅವರು ಟೈಮ್ ನೋಡದೆ ಎಲ್ಲ ಜನಾಂಗದವ್ರಿಗೆ ಏನು ಕಾರ್ಯಗಳು ಮಾಡಬೇಕಾಗಿತ್ತು, ಏನು ಸೌಕರ್ಯಗಳು ಮಾಡಬೇಕಾಗಿತ್ತು ಎಲ್ಲ ಮಾಡಿದ್ದಾರೆ. ನಮಗೆ ಭಾಳ ಸಂತೋಷ ಆಯ್ತದೆ ಸರ್. ನಮಗೆ ಇದೊಂದು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಪ್ರಮಾಣ ವಚನದಲ್ಲಿ ನಮಗೆ ಒಂದು ನಾಡ ಹಬ್ಬ ಥರ ಕಾಣ್ತದೆ ಸರ್. ಭಾಳ ಸಂತೋಷ, ಅಷ್ಟೊಂದು ನಮಗೆ ಖುಷಿ ಆಯ್ತದೆ ಸರ್. ನಮಗೆ ಈಗ ನೀವು ಅವ್ರು ನೋಡ್ದಂಗೆ ಅವ್ರ ಸ್ಟೈಲು, ಅವ್ರ ಆಕ್ಟಿವ್ನೆಸ್ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್, ಅವರು ಆ್ಯಕ್ಟಿವಿಟಿ ಏನಿದೆ ಅಂತ ಹೇಳಿದ್ರೆ ನಮ್ಮ ಕನಕಪುರ ಕ್ಷೇತ್ರ ಅವರು ಬರೋಕ್ಕೆ ಮುಂಚೆ ಒಂದು ಸುಮಾರು 40 ವರ್ಷ ಹಿಂದೆ ಇತ್ತು ಸರ್. ಅಭಿವೃದ್ಧಿಲಿ 40 ವರ್ಷ ಹಿಂದೆ ಇತ್ತು. ಅವರು ಸಾಹೇಬರು ಬಂದು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಡಿ ಕೆ ಸುರೇಶ್ ಅವರು ಬಂದ ಮೇಲೆ ನಮ್ಮ ಕನಕಪುರ ಕ್ಷೇತ್ರ 50 ವರ್ಷ ಅಭಿವೃದ್ಧಿಯಲ್ಲಿ ಮುಂದೆ ಆಗಿದ್ದಾರೆ ಸರ್. ನಾವು ಅದ್ರ ಹಿಂಗೆ ನಾವು ಬರೀ ಹೆಮ್ಮೆ ಪಡ್ತೀವಿ ಸರ್. ನಾವು ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಜನ ಮುಂದ್ಗಡೆ ನಾವು ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಏನಿದೆ ಅಂತ ಹೇಳಿದ್ರೆ ನಾವು ಎದೆ ತಟ್ಟಿ ನಾವು ಹೇಳ್ತೀವಿ. ನಮ್ಮ ಸಾಹೇಬರು ಹಗಲು ರಾತ್ರಿ ದುಡ್ದು ಎಲ್ಲ ಜನಾಂಗದವ್ರಿಗೂ ಒಂದು ಸಮಾನತೆ ನೋಡಿ ಎಲ್ಲರಿಗೂ ಒಂದು ಹಕ್ಕನ್ನು ಕೊಟ್ಟಿದ್ದಾರೆ. ಅವರು ಇಡೀ ರಾಜ್ಯದಲ್ಲಿ ಈ ಪ್ರಮಾಣ ವಚನ ಮಾಡಿದ್ಮೇಲೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಆಗಿದೆ, ಪ್ರತಿ ಜಿಲ್ಲೆ ಪ್ರತಿ ತಾಲೂಕಲ್ಲಿ ಅದೇ ಥರ ಅಭಿವೃದ್ಧಿ ಆಗಲಿ ಅಂತ ನಮ್ಮ ರಾಜ್ಯ ಜನ ಅವರ ಆಶೀರ್ವಾದ, ನಾವು ಏನು ಆಶೀರ್ವಾದ ಮಾಡ್ತಾಯಿದ್ದೀವಿ ಆ ಆಶೀರ್ವಾದ ಅವ್ರಿಗೆ ಕೊಳ್ಳಿ ಅಂತ ನಾವು ದೇವ್ರ ಹತ್ರ ಬಯಸ್ತೀವಿ ಸರ್. ನಾವು ಸರ್ ಅಭಿವೃದ್ಧಿ ಪರವಾಗಿ ನಾವು ಹೇಳ್ತಾ ಇದ್ದೀವಲ್ಲ, ಕೆಲವರೆಲ್ಲ ಪೂರ್ತಿ ಹೇಳ್ತಾರೆ ಏನು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಸಾಹೇಬರು ಅಂತ ಹೇಳ್ಬಿಟ್ಟು. ಒಂದು ಸಾಮಾನ್ಯ ರೋಡ್ ಮಾಡಬೇಕಂತ ಹೇಳಿದ್ರೆ ಅದ್ರ ಹಿಂಗಾರ ಎಷ್ಟು ಶ್ರಮ ಎಷ್ಟು ಕಷ್ಟಪಡ್ಬೇಕಂತ ಹೇಳಿದ್ರೆ ಅದು ಯಾರು ಮಾಡಿರ್ತಾರೋ ಅವ್ರಿಗೆ ಮಾತ್ರ ಗೊತ್ತಿರ್ತದೆ. ಈ ನಮ್ಮ MG ರೋಡ್ ಯಾವ ಥರ ಇತ್ತು ಅಂತ ಹೇಳಿದ್ರೆ ಒಂದು ಗಾಡಿ ಒಂದು ಬಸ್ ಹೋಗ್ಬೇಕಂತ ಹೇಳಿದ್ರೆ ಇನ್ನೊಂದು ಬಸ್ಸು ಪಾಸ್ ಆಗೋಕ್ಕೆ ಆಗ್ತಾ ಇರಲಿಲ್ಲ. ಅದು ಫಸ್ಟ್ ಬಂದಿದ್ದು ನಮ್ಮ ಸಾಹೇಬರು ಮೊದಲು ಗಮನ ಕೊಟ್ಟಿದ್ದು ಸಾವಿರಾರು ಲಕ್ಷಾಂತರ ಜನ ಈ ನಮ್ಮ ಕ್ಷೇತ್ರದಲ್ಲಿ ಓಡಾಡ್ತಿದ್ದಾರೆ. ಇದ್ರ ಪರಿಹಾರ ಮಾಡಬೇಕಂತ ಹೇಳ್ಬಿಟ್ಟೆ ಅವ್ರು ಯಾರು ಮನೆಯವರು ಕಟ್ಟಿದ್ದಾರೆ ಅವ್ರಿಗೇನು ಪರಿಹಾರ ಕೊಟ್ಟು ಆಮೇಲೆ ಆದ ನಂತರ ಎಲ್ಲ ಪೂರ್ತಿ ಯಾರು ಬಗೆಹರಿಸಿ ನಮ್ಮ MG ರೋಡ್ ಮಾಡಿದ್ದಾರೆ ಸರ್. ಅದೊಂದು ಮತ್ತು ಇಡೀ ಬಡೂರಿಗೆ ಯಾರು ವಾಸ್ತವ್ಯ ಏನು ಆಶ್ರಯ ಏನು ಮನೆಗಳು ಇರಲಿಲ್ಲ ಅಂಥವ್ರಿಗೆಲ್ಲ ಪೂರ್ತಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಡಿ ಕೆ ಸುರೇಶ್ ಅವರು ಸೆಂಟ್ರಲಿಂದ ಏನು ತೊಗೊಂಬಂದು ಅವರು ಅನುದಾನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಎಲ್ಲ ಬಡವರು ಅವರು ದೀಪ ಮಡಿಗೆ ಅವ್ರ ಫೋಟೋ ಮಡಿಗೆ ಅವ್ರ ದೀಪ ಹತ್ತಿಸಿ ಅವ್ರಿಗೆ ಪ್ರಾರ್ಥನೆ ಮಾಡಿ ಜೀವನ ಮಾಡ್ತಾ ಇದ್ರೆ ನಮ್ಗೆ ಭಾಳ ಸಂತೋಷ ಆಯ್ತದೆ ಸರ್. ಅದ್ರ ಬಗ್ಗೆ ಶಿವಕುಮಾರ್ ಅವರು ಸಿಎಂ ಆಗ್ತಿದ್ರೆ ಏನು ಹೇಳ್ತೀರಿ? ತುಂಬ ಖುಷಿನೇ ನಮ್ಮ ದೊಡ್ಡಹಳ್ಳಿ ಕ್ಷೇತ್ರಕ್ಕೆ. ಎಲ್ಲ ಕಡೆನೂ ಸಿಎಂ ಆಗಿರೋದ್ರಿಂದ ತುಂಬ ಖುಷಿನೇ ಆಗುತ್ತೆ. ನಾವು ಅದನ್ನೇ ಬಯಸ್ತಿದ್ವಿ ಅವ್ರು ಸಿಎಂ ಆಗೋದನ್ನ. ತುಂಬ ಖುಷಿ ಆಗುತ್ತೆ. ಇನ್ನು ಮುಂದೆ ಇದು ದೇಶಕ್ಕೆ ಚೆನ್ನಾಗಿ ಸಿಎಂ ಆಗೋದ್ರಿಂದ ಚೆನ್ನಾಗಿ ಎಲ್ಲ ಬೆಳವಣಿಗೆ ಆಗುತ್ತೆ. ಇನ್ನು ಸ್ಕೀಮ್ಗಳೆಲ್ಲ ಚೆನ್ನಾಗಿ ತಗೊಬರಲಿ. ನಮಗಿನ್ನೂ ಖುಷಿ ಕನಕಪುರ ಕ್ಷೇತ್ರಕ್ಕೆ ಇನ್ನೂ ತುಂಬ ಅಭಿವೃದ್ಧಿ ಮಾಡಲಿ ಅನ್ನೋದೇ ಖುಷಿ ನಮಗೆ. ಯಾವಾಗಿಂದ ನೋಡ್ಕೊ ಬಂದಿದ್ದೀರಾ? ಏನು ಅನ್ಸುತ್ತೆ ಅವ್ರು ನೋಡಿದ್ರೆ? ನಾನು ಒಂದು 10 ವರ್ಷದಿಂದ ನೋಡ್ಕೊ ಬಂದಿದ್ದೀನಿ. ನಾನು ಮದುವೆ ಆಗುತ್ತವಿಂದ ನಾನು ಆಗ್ತಿರೋದೇ ಕಾಂಗ್ರೆಸ್ಗೆ, ಡಿ ಕೆ ಶಿವಕುಮಾರ್ಗೆ ನಾನು ಓಟ್ ಹಾಕ್ತಿರೋದು. ತುಂಬ ಖುಷಿ ಆಗುತ್ತೆ. ಅವ್ರ ಲೈಫ್ ಸ್ಟೈಲು, ಅವರು ನಡ್ಕೊಳ್ಳುವಂಥದ್ದು, ಜನರ ರೀತಿ ಅದನ್ನೆಲ್ಲ ನೋಡ್ತಿದ್ರೆ ಏನು ಅನ್ಸುತ್ತೆ? ತುಂಬ ಖುಷಿ. ಚೆನ್ನಾಗಿ ಭೇದ ಭಾವ ಇಲ್ಲ, ಚೆನ್ನಾಗಿ ನಡ್ಕೋತಾರೆ. ಅದೆಲ್ಲ ಏನಿಲ್ಲ, ಚೆನ್ನಾಗಿದೆ. ಈಗ ಸಿದ್ದರಾಮಯ್ಯ ಸರ್ಕಾರನೂ ನೋಡಿದ್ರಿ. ಹೌದು, ಅದರಲ್ಲಿ ಆಗದಿರೋಂಥ ಕೆಲಸಗಳು ಇದ್ರಲ್ಲಿ ನೋಡೋಣ ಮುಂದೆ ಆಗ್ಬಹುದೇನೋ. ಡಿ ಕೆ ಶಿವಕುಮಾರ್ ಅವ್ರಿಗೆ ಏನು ಸಲಹೆ ಕೊಡ್ತೀರಿ? ಸಲಹೆ ಏನೋದಂದ್ರೆ ಏನಂತ ಅಂದರೆ ಬಸ್ ಫ್ರೀ ಏನು ಬೇಡ ಜನಕ್ಕೆ. ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ನಮಗೆ. ನಮ್ಮ ದುಡ್ಡಲ್ಲಿ ನಾವೇ ಬದುಕ್ತೀವಿ ಅಷ್ಟೇ. ಏನು ಫ್ರೀ ಅನ್ನೋದೇನು ಬೇಡ. ಎಲ್ಲರಿಗೂ ಜನಸಾಮಾನ್ಯಗಳಿಗೆ ಫ್ರೀ ಅನ್ನೋದೇನು ಇಲ್ಲದೆ ಇದ್ದರೆ, ಭೇದ ಭಾವ ಇಲ್ಲ ಅಂದರೆ ಎಲ್ಲರಿಗೂ ಒಂದು ಖುಷಿನೇ ಅಲ್ವಾ? ಅಷ್ಟೇ, ಖುಷಿ ಆಗುತ್ತೆ. ಒಟ್ಟಿಗೆ ಖುಷಿ. ಡಿ ಕೆ ಅವರು ಸಿಎಂ ಆದರೆ ಆಗ್ತಿದಾರಲ್ಲ 3ನೇ ತಾರೀಕು, ಅದಿನ್ನೂ ಕಸ್ತೂರಿ ಅಂತ. ನಮ್ಮ ಡಿ ಕೆ ಶರ್ ಮುಖ್ಯಮಂತ್ರಿ ಆಯ್ತಾ ಇರೋದು ನಮ್ಗೆ ಹಾಲು ಕುಡ್ದಷ್ಟೇ ಸಂತೋಷ ಆಗ್ತಾ ಇದೆ. ನಮ್ಮ ಕನಕಪುರ ತಾಲೂಕು ಅಂದಂಗೆ ಇಡೀ ಜಿಲ್ಲೆಗೆ, ರಾಮನಗರ ಜಿಲ್ಲೆಗೆ ಸಿಕ್ಕಾಪಟ್ಟೆ ಅಭಿವೃದ್ಧಿ ಮಾಡ್ತಾವ್ರೆ. ಇಡೀ ಕರ್ನಾಟಕಕ್ಕೆ ಮಾಡಲಿ ಅಂತ ನಮಗೆ ಖುಷಿ ಆಗ್ತಾ ಇದೆ. ಹೌದು ಹೌದು. ಹಾಗೆ ಅವರ ಏನೋ ಹೋಗ್ತಾ ಬರ್ತಾ ಜನರು ಮಾತಾಡ್ಸಂತ ರೀತಿ ಏನ್ ಅನ್ಸುತ್ತೆ ಅದನ್ನೆಲ್ಲ ನೋಡ್ತಿದ್ರೆ? ಅವರು ಹುಲಿ ಬಿಡ್ರಿ. ಅವರು ಆವಾಗಿಂದ ಸಣ್ಣ ಹುಡುಗಿಂದ ನಾವು ನೋಡ್ಕೊ ಬಂದಿದ್ದೀವಿ. ಅವರು ಈಗ ಹೆಂಗೋ ಮುಂದಕ್ಕೂ ಮುಖ್ಯಮಂತ್ರಿ ಆದ್ರೂ ಇನ್ನೂ ಅಭಿವೃದ್ಧಿ ಮಾಡ್ತಾರೆ ಅನ್ನೋದು ನಮಗೆ ನಂಬಿಕೆ ಇದೆ. ಅವರು ಮುಖ್ಯಮಂತ್ರಿ ಆಗ್ತಾ ಇರೋದೇ ನಮ್ಗೆ ದೊಡ್ಡ ಖುಷಿ. ನಮ್ಮ ದೊಡ್ಡಹಳ್ಳಿ ಹೆಂಗೆ ಇಂಪ್ರೂವ್ಮೆಂಟ್ ಆಗಿದೆಯೋ ಅದೇ ಥರ ಜಿಲ್ಲೆನೂ ಇಂಪ್ರೂವ್ಮೆಂಟ್ ಮಾಡೋರೆ. ಇಡೀ ಕರ್ನಾಟಕನೇ ಇಂಪ್ರೂವ್ಮೆಂಟ್ ಮಾಡ್ತಾರೆ. ಈಗ
ಸಿದ್ದರಾಮಯ್ಯನವರ ಆಡಳಿತದಲ್ಲಿ ನೀವು ನೋಡ್ತಾ ಬಂದಿದ್ರಿ. ಹೌದು. ಈಗ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಿದ್ದಾರೆ, ಏನು ಒಂದು ಸಲಹೆಯನ್ನು ಕೊಡ್ತೀರಾ? ಅವ್ರು ಇಂಥ ಕೆಲಸ ಮಾಡಿದ್ರೆ ಹಿಂಗೆ ಒಳ್ಳೇದು. ಇನ್ನು ಅವ್ರಿಗೆ ಅಣ್ಣ ಮಾಡೋದು ಇನ್ನು ಹೆಚ್ಚಿನ ಅಂದರೆ ಇನ್ನು ಸ್ಕೂಲ್ ಕಟ್ಟಡಗಳು ಚೆನ್ನಾಗಿ ಕಟ್ಕೊಡ್ತಾರೆ, ಮತ್ತು ಇನ್ನೂ ಅನುದಾನ ಕೊಟ್ಟು ಅಭಿವೃದ್ಧಿಯನ್ನು ಕರ್ನಾಟಕ ಮಾಡ್ತಾರೆ ಅನ್ನೋದು ನನ್ನ ನಂಬಿಕೆ ಇದೆ. ಸಿದ್ದರಾಮಯ್ಯವ್ರಿಗಿನ ಹೆಚ್ಚಿನ ಕೆಲಸ ಮಾಡಿಕೊಡ್ತಾರೆ. ಮಹೇಶ್ ಅಂತ ಕೋಡಹಳ್ಳಿ. ಅದೇ ನಮ್ಮ ಕ್ಷೇತ್ರದಿಂದ ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗ್ತಾವ್ರೆ ಸಾಹೇಬರು, ನಮಗೆಲ್ಲರಿಗೂ ಸಂತೋಷ. ಈಗ ಬಂದಾಗ ಹೋದಾಗೆಲ್ಲ ಯಾವ ರೀತಿ ಇರ್ತಾರೆ ಇಲ್ಲಿ ಊರಲ್ಲಿ? ಏನು ಬಂದಾಗ ಹೋದಾಗೆಲ್ಲ ಎಲ್ಲ ಜನ ಜೋರಾಗಿ ಸೇರ್ತಾರೆ ಅವ್ರು ಬಂದಾಗ. ಹೆಚ್ಚಿನ ಕೆಲಸಗಳನ್ನು ಮಾಡಿದ್ದಾರೆ ನಮ್ಮ ತಾಲೂಕಲ್ಲಿ, ಭಾಳಷ್ಟು ಅನುಕೂಲಗಳು ಮಾಡಿದ್ದಾರೆ. ಜನಕ್ಕೆ ತೊಂದರೆ ಇಲ್ಲ, ಅವರಿಂದ ಚೆನ್ನಾಗಿ ಇದು ಮಾಡ್ತಾರೆ. ಅಂದ್ರೆ ಇಲ್ಲಿ ಬಂದಾಗ ಏನು ಮನೆ ಮಗನಾಗಿರ್ತಾರ ಅಥವಾ ರಾಜಕೀಯ ವ್ಯಕ್ತಿಯಾಗಿ ಇರ್ತಾರ? ಆ ರೀತಿ ಏನಿಲ್ಲ, ಮನೆ ಜನದ ಥರನೇ ಇರ್ತಾರೆ. ರಾಜಕೀಯ ವ್ಯಕ್ತಿಯಾಗಿ ಏನವರು ತೋರಿಸ್ಪಡಿಸ್ಕೊಂಡಿಲ್ಲ. ಎಲ್ಲರ ಜೊತೆನೂ ಫ್ರೀಯಾಗಿ ಸಂತೋಷವಾಗಿ ಮಾತಾಡಿಕೊಂಡು ಕಾಲ ಕಳ್ಕೊಂಡು ಹೋಗ್ತಾರೆ. ಖುಷಿ ಅಂದ್ರೆ ಹೌದೌದು. ನಮ್ಮ ಕ್ಷೇತ್ರದವ್ರು ಆಗ್ತಾರೆ ಅಂದರೆ ಖುಷಿ ಅಲ್ವಾ ಸರ್? ಇದೇ ಮೊದಲು ಆಗ ಹೆಗ್ಡೆಯವರು ಎಲ್ಲಿಂದನೋ ಬಂದು ಗೆದ್ದು ಆಗಿದ್ರು. ಇವರು ಇಲ್ಲೇ ನಮ್ಮ ಕ್ಷೇತ್ರದಲ್ಲೇ ನಮ್ಮ ಊರಲ್ಲೇ ಹುಟ್ಟಿ ಬೆಳೆದವರು, ನಮ್ಮ ಜೊತೆನೇ ಇದ್ದವರು ಆಗ್ತಾವ್ರೆ ಅಂದಾಗ ನಮ್ಮ ಸಂತೋಷನೇ ಅಲ್ವಾ? ನಮ್ಮ ತಾಲೂಕಿನ ಜನತೆಗೆ ಸಂತೋಷ. ಪ್ರಮಾಣ ವಚನ ಸ್ವೀಕರಿಸ್ತಾರೆ. ನೋಡೋಣ, ಆದರೆ ಹೋಗಬೇಕು. ಆದರೆ ಹಾಂ ಸರ್, ನಮ್ಮ ಸಾಹೇಬರು ಆಗಿರೋದಕ್ಕೆ ನಮ್ಗೆ ಭಾಳ ಒಳ್ಳೆಯದು. ನಮ್ಮ ಊರು ಒಳ್ಳೇದು ಮಾಡ್ತಾರಂತ ಆಸೆ ಆಗೈತೆ. ನೋಡೋಣ ಸರ್, ಒಳ್ಳೇದಾಗಿರ್ತೈತೆ ಸಾಕು. ಎಷ್ಟು ಖುಷಿ ಇದೆ ಅವರು? ಅಯ್ಯೋ ಭಾಳ ಖುಷಿ, ಹೇಳೋಕ್ಕಾಗಲ್ಲದು. ನಮ್ಮ ಕನಕಪುರದಿಂದ ಮುಖ್ಯಮಂತ್ರಿ ಆಗೋರು ಅಂದರೆ ಆ ಖುಷಿ ತಡೆಯೋಕ್ಕಾಗಲ್ಲ, ಅಷ್ಟೊಂದು ಖುಷಿ. ಹೌದು, ಅವ್ರನ್ನ ಸುಮಾರು 20 ವರ್ಷದಿಂದ ನೋಡ್ಕೊಂಬಂದಿವಿ ನಾವು. ಹೌದೌದು, ಒಳ್ಳೆ ಕೆಲಸ ಏನೇನು ಅವ್ರ ತಮ್ಮವ್ರ ಹತ್ರ ಅವ್ರು ಹೋಗಿ ಕೇಳಿದ್ರೆ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮಾಡಿಕೊಡ್ತಾರೆ. ನಮ್ಮವರಿಗೆ ಗಾಡಿಗಳೆಲ್ಲ ಕೊಟ್ಟವ್ರೆ ಬರ್ತಡೇಗೆ. ಒಳ್ಳೇದಾಗೈತೆ, ಅವರಿಂದ ನಮ್ಗೆ ಭಾಳ ಒಳ್ಳೇದಾಗೈತೆ. ಅದರಿಂದ ಇನ್ನೂ ಒಳ್ಳೇದು ಮಾಡ್ತಾರೆ ಅಂತ ನಮ್ಗೆ ಆಸೆ. ಆ್ಯಕ್ಟಿವ್ ಹೇಳೋಕ್ಕಾಗೋದಿಲ್ಲ, ಅದು ಅವ್ರಂತ ಯಾರು ಇರೋಕ್ಕಾಗೋದಿಲ್ಲ. ಹೌದೌದು. ಗತ್ತು ಆ ಗತ್ತು ಯಾರಿಗೆ ಬರುತ್ತೆ? ಸಾಧ್ಯನೇ ಇಲ್ಲ. ಒಳ್ಳೆ ಗತ್ತು, ಖುಷಿ, ನಮಗಂತೂ ಖುಷಿ ಸರ್, ನಮ್ಮ ಊರಿಂದ ಮುಖ್ಯಮಂತ್ರಿ ಆಗೋದ್ರಿಂದ. ಹೌದು, ಉಪಮುಖ್ಯಮಂತ್ರಿಯಲ್ಲೇ ಕೆಲಸಗಳು ಚೆನ್ನಾಗಿ ಆಗವೆ, ಇನ್ನೂ ಚೆನ್ನಾಗಿ ಆಯ್ತವೆ ಅಂತ ನಮ್ಮ ಆಸೆ. ರಾಜೇಂದ್ರ ಅಂತ. ಈಗ ಡಿ ಕೆ ಶಿವಕುಮಾರ್ ಅವ್ರ ಸ್ಟೈಲು, ಅವರ ಆಕ್ಟಿವ್ ಎಲ್ಲ ಹೇಗಿರುತ್ತೆ? ಅವರು ಯಾವಾಗೂ ಅಷ್ಟೇ ಆಕ್ಟಿವ್ ಆಗಿರ್ತಾರೆ. ಅವರು ದೈವ ಭಕ್ತರು, ಯಾವಾಗೂ ದೇವ್ರನ್ನ ನಂಬ್ತಾರೆ. ಯಾವುದೊಂದು ಹೆಜ್ಜೆ ಇಡಬೇಕಂದ್ರೆ ದೈವ ನಂಬಿ ಮುಂದಕ್ಕೆ ಹೆಜ್ಜೆ ಇಡ್ತಾರೆ. ಫುಲ್ ಆಕ್ಟಿವ್ ಆಗಿರ್ತಾರೆ. ಅವ್ರು ಯಾವುದಕ್ಕೂ ಜಗ್ದವರಲ್ಲ, ಕುಗ್ದವರಲ್ಲ. ಯಾವತ್ತು ಏನನ್ನು ಮಾಡಬೇಕಾದ್ರೂ ಸೋತ್ರೂ ಅವರು ಮುಂದೆ ದಿನ ಗೆಲ್ಲೇಬೇಕಂತ ಹಠ ಸಾಧಿಸ್ತಾರೆ ಅವರು. ಆ ಥರ ವ್ಯಕ್ತಿ. ಅವರು ನಮ್ಮ ರಾಜ್ಯದ ಬಗ್ಗೆ ಹೆಚ್ಚು ಏನು ನಿರುದ್ಯೋಗ ಏನಿದೆ ಅದನ್ನು ತುಂಬಿಸ್ಬೇಕಂತ ನಾನು ಈಗ ಮುಂದಿನ ಮುಖ್ಯಮಂತ್ರಿ ಅಂತ ಕೇಳ್ಕೊತಾ ಇದ್ದೀನಿ. ಅದು ಹೊರತುಪಡಿಸಿ ನಿರುದ್ಯೋಗ ಹೊರತುಪಡಿಸಿ ಬೇರೆ ಏನೇನಾದ್ರು ಈಗ ಸರ್ ಸಲಹೆ ಕೂಡ ಅಂತ ನಾವೇನು ಅಷ್ಟು ದೊಡ್ಡವರಲ್ಲ. ಅವರು ಇದಿದೆ, ಆ ಶಕ್ತಿ ಇದೆ, ಈ ರಾಜ್ಯ ನಡೆಸುವಂಥ ಶಕ್ತಿ ಇದೆ. ಆ ದೇವರು ಅವ್ರಿಗೆ ಇನ್ನೂ ಆರೋಗ್ಯ ಕೊಟ್ಟು ಈ ರಾಜ್ಯನ ಮುನ್ನಡೆಸಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ಕೊತೀನಿ. ಶಿವರಾಜು, ಗ್ರಾಮ ಪಂಚಾಯತ್ ಸದಸ್ಯರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.